ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆ ಅರ್ಹತೆಗಳು, ಗುಣಗಳು, ಕ್ವಾಲಿಫಿಕೇಶನ್, ಕ್ವಾಲಿಟೀಸ್ ಅನ್ನೋ ಪ್ರಶ್ನೆ ಬಂದಾಗ ಯಾವ ಕೀ ಉತ್ತರಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಈ ಕೀ ಉತ್ತರಗಳನ್ನು ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದು ಕ್ಲಾಸ್ನ ಜಾಯ್ನ್ ಆಗೋದ್ರ ಮೂಲಕ ನೀವು ಮುಂದೆ ಬರುವಂತಹ GST, ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಂಪ್ಲಾಯಬಿಲಿಟಿ ಸ್ಕಿಲ್, ಬಿಸ್ನೆಸ್ ಲಾ, ಬ್ಯಾಂಕಿಂಗ್ ಲಾ ಎಲ್ಲ ಸಬ್ಜೆಕ್ಟ್ಗಳ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ನಾವು ಸಪ್ಲೈ ಮಾಡ್ತೀವಿ. ಹಾಗೆಯೇ 6th ಸೆಮಿಸ್ಟರ್ ಕ್ಲಾಸಸ್ಸು ಆಡಿಟ್ ಸಬ್ಜೆಕ್ಟ್ ಜಾಯ್ನ್ ಆಗೋರಿಗೆ ಉಚಿತವಾಗಿರುತ್ತೆ. ಸೊ ಮೊದಲೇ ಪಾಯಿಂಟು ಸಮಯ ಪ್ರಜ್ಞೆ, ಪಂಕ್ಚುಯಾಲಿಟಿ, ಪ್ರಾಮಾಣಿಕತೆ, ಆನೆಸ್ಟಿ, ನಿಷ್ಪಕ್ಷಪಾತ, ಇಂಪೆರಬಿಲಿಟಿ, ರಹಸ್ಯ ಪಾಲನೆ, ಕಾನ್ಫಿಡೆಂಟಿಟಿ, ಧೈರ್ಯ ಮತ್ತು ದೃಢತೆ, ಕರೇಜ್ ಆ್ಯಂಡ್ ಡಿಟರ್ಮಿನೇಷನ್, ಲೆಕ್ಕಶಾಸ್ತ್ರದ ಜ್ಞಾನ, ನಾಲೆಜ್ ಆಫ್ ಅಕೌಂಟಿಂಗ್, ತೆರಿಗೆ ಕಾಯ್ದೆಯ ಜ್ಞಾನ, ನಾಲೆಜ್ ಆಫ್ ಟ್ಯಾಕ್ಸ್ ಲಾ, ತಾಂತ್ರಿಕ ಜ್ಞಾನ, ಟೆಕ್ನಿಕಲ್ ನಾಲೆಜ್, ವೆಚ್ಚದ ಜ್ಞಾನ, ಕಾಸ್ಟ್ ನಾಲೆಜ್, ಮಾರಾಟದ ಜ್ಞಾನ, ಸೇಲ್ಸ್ ನಾಲೆಜ್, ವಾಣಿಜ್ಯದ ಜ್ಞಾನ, ಕಮರ್ಷಿಯಲ್ ನಾಲೆಜ್, ಉತ್ಪಾದನಾ ವಿಧಾನದ ಜ್ಞಾನ, ಸೊ ಪ್ರೊಡಕ್ಷನ್ ಮೆಥಡ್ ನಾಲೆಜ್, ಅರ್ಥಶಾಸ್ತ್ರದ ಜ್ಞಾನ, ಎಕನಾಮಿಕ್ ನಾಲೆಜ್, ವರದಿ ಬರೆಯುವ ಜ್ಞಾನ, ರಿಪೋರ್ಟ್ ರೈಟಿಂಗ್ ನಾಲೆಜ್, ವ್ಯವಹಾರದ ಜ್ಞಾನ, ಬಿಸ್ನೆಸ್ ನಾಲೆಜ್. ಸೊ ಇವಿಷ್ಟು ಪಾಯಿಂಟ್ಗಳನ್ನ ನೀವು ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಇದೇ ರೀತಿಯಾಗಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.